ನಮಸ್ಕಾರ ವೀಕ್ಷಕರೇ, ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇವತ್ತು ನಾನು ಗೋಪಾಲನ ಪೂಜೆ ನಮ್ಮ ಮನೆಯಲ್ಲಿ ಮಾಡೀನಿ. ಹೇಗೆ ಮಾಡಿರಂತ ನಿಮಗೆ ತೋರಿಸ್ತೀನಿ ಬನ್ನಿ. ನಾನು ಈ ಥರ ವೃಂದಾವನ ಥರ ಪೂಜೆ ಮಾಡಿರೋದು ನೋಡಿ. ಇದು ತುಳಸಿನೂ ಹಚ್ಚೇನ್ರಿ, ತುಳಸಿ. ಆಮೇಲೆ ಇಲ್ಲಿ ಗೋಮಾತೆ ಇಟ್ಟೇನೆ. ಇಲ್ಲಿ ಆಕಳದ ಒಳಗೆ ಕೃಷ್ಣನ್ ಎಲ್ಲ ರೀತಿಯ ಅಲಂಕಾರ ಮಾಡಿರೋದು. ನಾನು ಗೋಮಾತಿನೂ ಇದ್ದಾಳೆ, ಗೋಮಾತಿ ಇದೆಲ್ಲ ಕೃಷ್ಣನ ಪೂಜೆ ಮಾಡೀನಿ. ಇದು ಒಂಥರ ವೃಂದಾವನ ಮಾಡೀನಿ. ಕೃಷ್ಣನಿಗೆ ಮಾಡಿದ ನೈವೇದ್ಯಗಳು. ಇದು ಅಕ್ಕಿ ಪಾಯಸ ಮಾಡಿರೋದು, ಇದು ಹಾಲು, ಇದು ಮೊಸರು, ಇದು ಅವಲಕ್ಕಿ, ಬಾಟಲ ಕಾಡಿಗೆ ಗಿರಬಾಟಲ ಅರಸಿನ ಜೋ ಜೋ, ಶ್ರೀಕೃಷ್ಣನ ಬಾಳಾಗೆ ಚಂದಂಗ ತೊಡಸರೆ ಜೋ ಜೋ, ಬಂಗಾರ ತೊಟ್ಟಿಲ ಬೆಳ್ಳಿಯ ಕೊಂಕೆವ ಜೋ ಜೋ, ತುತ್ತ ಮಾಡಿ ಉಣಸಿದರೆ ಹಠ ಮಾಡಿ ಅಳತಾನ ಜೋ ಜೋ, ಗೊಂಚಿಗಿ ಕೂಲಾಗಿ ಗೊಂಚೆಲ್ಲ ಬಿಡಿ ಮುತ್ತ ಜೋ ಜೋ, ತೆದ ತೆದ ಹಚ್ಚಿದ್ರ ಬಿಕಿ ಬಿಕಿ ಅಳತಾನ ಜೋ ಜೋ, ಗೊಂಚಿಗಿ ಕೂಲಾಗಿ ಗೊಂಚೆಲ್ಲ ಬಿಡಿ ಮುತ್ತ ಜೋ ಜೋ, ಶ್ರೀಕೃಷ್ಣನ ಬಾಳಾಗ ಚಂದಂಗ ತುಂಗರಿ ಜೋ. ಪುಟ್ಟ ಗೋಪಾಲ ನೋಡಿ, ಅವರಿಗೆ ನಾನು ಇವಾಗ ಮನೆಯಲ್ಲೇ ಸಣ್ಣ ಸಣ್ಣ ಗುಂಚಿ ಮಾಡೀನಿ. ಇದು ಈ ಥರ ಮಾಡೀನಿ ಗೋಪಾಲ್ಗೆ. ಇಲ್ಲಿ ಗೋಪಾಲ ತೊಟ್ಲೆ ಒಳಗದಾಗ ಇನ್ನೊಂದು ಗುಂಚಿ ಹಾಕಿದ್ರಿ ಅವ್ರಿಗೆ. ಇದು ಗೋಪಾಲದು, ಇದು ಗಾದಿ, ಗೋಪಾಲ್ಗೆ ನಿವಾದಿ.